ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನ ಬಂದುಬಿಟ್ಟು ಕಮೆಂಟ್ಸ್ಗಳನ್ನ ಮಾಡ್ತೀರಾ. ನನ್ನ ಚಾನಲ್ ಫ್ರೀಸ್ ಆಗಿಬಿಟ್ಟಿದೆ, ನಂದು 0 ವ್ಯೂಸ್ ಬರ್ತಾ ಇದೆ, ನನ್ನ ಚಾನಲಲ್ಲಿ ವ್ಯೂಸೇ ಬರ್ತಿಲ್ಲ, ಎಷ್ಟು ವಿಡಿಯೋ ಹಾಕಿದ್ರು ಟ್ರೈ ಮಾಡಿದ್ರು ವ್ಯೂಸ್ ಬರ್ತಿಲ್ಲ, ಫ್ರೀಸ್ ಆಗಿಬಿಟ್ಟಿದೆ, ಏನು ಮಾಡೋದು ಸಿಸ್ಟರ್, ಏನು ಮಾಡೋದು ಸಿಸ್ಟರ್ ಅಂತ ತುಂಬ ಜನ ಬಂದುಬಿಟ್ಟು ಕಮೆಂಟ್ಗಳನ್ನ ಮಾಡ್ತೀರಾ. ನನ್ನ ಚಾನಲ್ ವೀಡಿಯೋಸಲ್ಲಿ ಬಂದುಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತೀರಾ. ಏನೆಲ್ಲ ರೀಸನ್ಗಳಿಂದ ಇದು ಆಗ್ತಾ ಇರುತ್ತೆ, ಹಿಂಗೆ ನೀವು ಅದು ಏನು ತಪ್ಪು ಮಾಡ್ತಾ ಇರ್ತೀರಾ ನಿಮ್ಮ ವೀಡಿಯೋಸ್ಗಳಲ್ಲಿ ಪೋಸ್ಟ್ ಮಾಡಬೇಕಿದ್ರೆ, ಆ್ಯಂಡ್ ಏನೆಲ್ಲ ಫಾಲೋ ಮಾಡಲ್ಲ ನೀವು, ಅದನ್ನೆಲ್ಲ ಡೀಟೇಲ್ಸ್ ಆಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಕವರ್ನ ಮಾಡ್ತೀನಿ. ಆ್ಯಂಡ್ ಇದೆಲ್ಲ ಯಾವ ಥರ ಸರಿ ಆಗುತ್ತೆ, ಓಕೆನಾ, ಯಾವ ಥರ ನಾವು ಏನು ಮಾಡಿದರೆ ಸರಿ ಆಗುತ್ತೆ ನಮ್ಮ ಚಾನಲಲ್ಲಿ ಅಂತ ಅದನ್ನು ಕೂಡ ನಾನು ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ, ಇಲ್ಲಿ ನೀವು ಮಿಸ್ಟೇಕ್ಸ್ ಏನು ಮಾಡ್ತಾ ಇರ್ತೀರ ಅದನ್ನು ಕೂಡ ಹೇಳ್ಕೊಡ್ತೀನಿ. ಆ್ಯಂಡ್ ಮಿಸ್ಟೇಕ್ಸ್ಗಳನ್ನ ಕರೆಕ್ಟ್ ಮಾಡೋದು, ಯಾವ ಥರ ಫಾಲೋ ಅಪ್ ಮಾಡಬೇಕು, ನಾವು ಯಾವ ಥರ ಏನೆಲ್ಲ ಮಾಡಬೇಕು ವ್ಯೂಸ್ ಬರಬೇಕಂದ್ರೆ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಸ್ವಲ್ಪನೂ ಸ್ಕಿಪ್ ಮಾಡಿದೆ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರು ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ನನ್ನ ಕಮೆಂಟಿಂದನೇ ವಿನ್ನರ್ ತೆಗೆದು ಹಾಕೋದು. ನಿನ್ನೆ ಒಂದು ಮಿಸ್ಟೇಕ್ ಆಗಿಬಿಡ್ತು ಗೈಸ್ ನನ್ನಿಂದ. ಸೊ ಯಾರು ಕಮೆಂಟ್ ಮಾಡಿದ್ರು, ಕಮೆಂಟ್ ವಿನ್ನರ್ ಯಾರಿದ್ರು, ನಾನು ಅವ್ರದ್ದು ಚಾನೆಲ್ ಪ್ರಮೋಷನ್ ಹೇಳಿದ್ದೀನಿ ವಿಡಿಯೋದಲ್ಲಿ, ಬಟ್ ಅವ್ರದ್ದು ಸ್ಕ್ರೀನ್ಶಾಟ್ ನಾನು ಹಾಕಿಲ್ಲ, ಮರೆತು ಹೋಗ್ಬಿಟ್ಟಿದ್ದೀನಿ. ಆ್ಯಂಡ್ ನಂದು ಯಾರು ಹಾಕಿಲ್ಲ, ನಾನು ಯಾರ್ದು ಕಮೆಂಟ್ ವಿನ್ನರ್ ಇದ್ದರು ಅವ್ರದ್ದು ನಾನು ಏನು ಹಾಕಿಲ್ಲ. ಸೊ ಇವತ್ತು ಕಮ್ಯುನಿಟಿ ಪೋಸ್ಟ್ ಅವ್ರದ್ದು ಹಾಕ್ಬಿಡ್ತೀನಿ, ನೀವು ಹೋಗ್ಬಿಟ್ಟು ಚೆಕ್ನ ಮಾಡ್ಕೋಬೋದು. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಮೊದಲನೇ ಮಿಸ್ಟೇಕ್ ಮಾಡೋದು ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ಆ್ಯಂಡ್ ನ್ಯೂ ಕಮರ್ಷಿಯಲ್ ಯಾರೆಲ್ಲ ಇದ್ದೀರಾ, ಸೊ ಎಲ್ಲರೂ ಒಂದೇ ತಪ್ಪು ಮಾಡೋದು. ಏನು ತಪ್ಪು ಮಾಡೋದು? ಕ್ಯಾಟಗರಿ ಚೇಂಜ್ ಮಾಡೋದು. ಸೊ ಈಗ ತುಂಬ ಜನ ಈಗ ಹೊಸದಾಗಿ ಯಾರು ಬಂದಿರ್ತಾರೆ, ಈಗ ಒಂದರಲ್ಲಿ ಇಂಟ್ರೆಸ್ಟ್ ಕೊಟ್ಟು ಇಲ್ಲ ಇನ್ಸ್ಪೈರ್ ಆಗಿ ವೀಡಿಯೋಸ್ಗಳನ್ನ ನೋಡಿ ಇನ್ಸ್ಪೈರ್ ಆಗಿ ವೀಡಿಯೋಸ್ಗಳನ್ನ ಹಾಕ್ತಾರೆ. ಓಕೆನಾ, ಈಗ ಅಂದ್ಕೊಳ್ಳಿ ನಾನು ಟೆಕ್ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಅವರು ನನ್ನಿಂದ ನೋಡಿ, ನನ್ನ ವೀಡಿಯೋಸ್ಗಳೆಲ್ಲ ನೋಡಿ ನನ್ನಿಂದ ಇನ್ಸ್ಪೈರ್ ಆಗಿ ವೀಡಿಯೋಸ್ ಮಾಡಿ ಹಾಕ್ತಾರೆ. ಆಗ ಅವ್ರದ್ದು ಎಷ್ಟು ಸಬ್ಸ್ಕ್ರೈಬರ್ಸ್ ಇರ್ತಾರೆ? 0 ಇರ್ತಾರೆ, ಇಲ್ಲ 10 ಇರ್ತಾರೆ, ಇಲ್ಲ 100 ಒಳಗಡೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ನೀವೇನಾದರೂ ಯೂಟ್ಯೂಬ್ ಟಿಪ್ಸ್ ಕೊಟ್ಟರೆ ವೀಡಿಯೋಗಳು ಓಡುತ್ತಾ ಹೇಳಿ? ಸೊ ತುಂಬ ಜನ ಬಂದುಬಿಟ್ಟು ನಿಮಗೆ ಕಮೆಂಟ್ ಮಾಡ್ತಾರೆ, ಫಸ್ಟು ನಿಂದ ಏನು ಯೂಟ್ಯೂಬ್ ಚಾನಲ್ ಇದೆ ಅದು ಏನು ಮಾಡು, ಚೆನ್ನಾಗಿ ಗ್ರೋ ಮಾಡು, ಆಮೇಲೆ ನಮಗೆ ಟಿಪ್ಸ್ಗಳೆಲ್ಲ ಕೊಡು ಅಂತ. ಈ ಮಾತುಗಳೆಲ್ಲ ನಾನು ಕೂಡ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತುಂಬ ಜನ ನನಗೂ ಕೂಡ ಕಮೆಂಟ್ಸ್ಗಳು ಮಾಡ್ತಾಯಿದ್ರು ಈ ಥರ. ಸೊ ನಾನು ಯಾರ ಕಮೆಂಟ್ಸ್ಗೂ ಇದು ಮಾಡಿಲ್ಲ. ಓಕೆನಾ, ಸೊ ಈ ಥರ ನಿಮಗೆ ಕಮೆಂಟ್ಸ್ ಎಲ್ಲ ಮಾಡ್ತಾರೆ ಆ್ಯಂಡ್ ನಿಮ್ಮದು ಜಾಸ್ತಿ ಇಂಪ್ರೆಷನ್ ಹೋಗಲ್ಲ, ಯಾಕಂದರೆ ನ್ಯೂ ಚಾನಲ್ ಇರುತ್ತೆ ಆ್ಯಂಡ್ ಅಷ್ಟು ಜನ ಬಂದುಬಿಟ್ಟು ಇಂಟ್ರೆಸ್ಟ್ ಕೊಡಲ್ಲ, ಇವಂದೇ ವ್ಯೂಸ್ ಇಲ್ಲ ಆ್ಯಂಡ್ ಇವಂದೇ ಸಬ್ಸ್ಕ್ರೈಬರ್ಸ್ ಇಲ್ಲ, ಇವನೇನು ಹೇಳ್ಕೊಡ್ತಾನೆ ಅಂತ. ಸೊ ನೀವೇನು ಮಾಡ್ತೀರಾ? ಡಿಮೋಟಿವೇಶನ್ ಆಗಿಬಿಡ್ತೀರಾ, ನಿಮ್ಮದ್ರಲ್ಲಿ ಡಿಮೋಟಿವೇಶನ್ ಬಂದುಬಿಡುತ್ತೆ, ವ್ಯೂಸ್ ಬರ್ತಾ ಇರಲ್ಲ. ಇದನ್ನು ನೋಡಿಬಿಟ್ಟು ನೀವೇನು ಮಾಡ್ತೀರಾ? ಮತ್ತು ಬೇರೆ ಕ್ಯಾಟಗರಿ ಚೇಂಜ್ ಮಾಡ್ತೀರಾ, ಬೇರೆ ಯಾವುದಾದ್ರೂ ವೀಡಿಯೋಸ್ ನೋಡ್ತೀರಾ, ಲೈಕ್ ವ್ಲಾಗಿಂಗ್ ಒಳಗಡೆ ನುಗ್ಗಿಬಿಡ್ತೀರಾ, ಇಲ್ಲಾಂದರೆ ಕುಕ್ಕಿಂಗ್ ಒಳಗಡೆ ನುಗ್ಗಿಬಿಡ್ತೀರಾ. ಸೊ ಈ ಥರ ಕ್ಯಾಟಗರೀಸ್ ಎಲ್ಲ ಆಗಾಗ ಚೇಂಜ್ ಮಾಡ್ತಾ ಇರ್ತೀರಾ. ಈ ರೀಸನಿಂದ ನಿಮ್ದೇನಾಗ್ತಾ ಇರುತ್ತೆ, ವ್ಯೂಸು ಬರ್ತಾ ಇರಲ್ಲ. ಏನಕ್ಕಂದರೆ ನೀವು ಆಗಾಗ ಕ್ಯಾಟಗರೀಸ್ನ ಚೇಂಜ್ ಮಾಡ್ತಾ ಇರ್ತೀರ. ಸೊ ಒಂದು ಹೇಳ್ಬಿಡ್ತೀನಿ ನಾನು ನ್ಯೂ ಯೂಟ್ಯೂಬರ್ಸ್ಗೆ, ಇಲ್ಲ ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಈಗ, ಇಲ್ಲ ಯಾರೆಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿ ವರ್ಕ್ ಮಾಡ್ತಾ ಇದ್ದೀರಾ, ಸೊ ಯಾವುದೇ ಕಾರಣಕ್ಕೂ ಕ್ಯಾಟಗರಿನ ಆಗಾಗ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಒಂದೇ ನೀಶಲ್ಲಿ ವರ್ಕ್ ಮಾಡಿ. ಒಂದೇ ನೀಶಲ್ಲಿ ವರ್ಕ್ ಮಾಡಿದರೆ ನಿಮಗೆ 100% ರಿಸಲ್ಟು ಸಿಕ್ಕೇ ಸಿಗುತ್ತೆ. ಓಕೆನಾ, ಸಿಗಲ್ಲ ಅಂತ ಅಲ್ಲ, ಸಿಕ್ಕೇ ಸಿಗುತ್ತೆ. ಯಾವುದಾದ್ರೂ ಒಂದು ಟಾಪಿಕ್ನ ಹಿಡ್ಕೊಂಡು ಅದರ ಮೇಲೆ ಕಷ್ಟಪಟ್ಟು ಮಾಡಿ. ಯಾಕೆ ಸಿಗಲ್ಲ? ಸಿಗುತ್ತೆ, ನೀವು ಕಷ್ಟಪಟ್ಟು ಮಾಡಿ ನೋಡಿ. ಓಕೆನಾ, ಒಂದೇ ನೀಶಲ್ಲಿ ಮಾಡಿ, ಕ್ಯಾಟಗರೀಸ್ಗಳನ್ನ ಚೇಂಜ್ ಮಾಡಬೇಡಿ. ಇದೊಂದು ಮಿಸ್ಟೇಕು ನ್ಯೂ ಯೂಟ್ಯೂಬರ್ಸ್ ಏನಿರ್ತೀರ ಮಾಡ್ತಾ ಇರ್ತೀರ. ಓಕೆನಾ, ಸೊ ಎರಡನೇ ಮಿಸ್ಟೇಕ್ ಬಂದುಬಿಟ್ಟು ಏನು ಮಾಡ್ತಾ ಇರ್ತೀರ ಯೂಟ್ಯೂಬರ್ಸ್ ಅಂದರೆ ಅವ್ರ ಫೋನಿಂದ ಅವರೇ ವೀಡಿಯೋಸ್ಗಳನ್ನ ನೋಡೋದು. ನಾನು ತುಂಬ ವೀಡಿಯೋಸಲ್ಲಿ ಹೇಳಿಬಿಟ್ಟಿದ್ದೀನಿ ನಿಮಗೆ, ನಿಮ್ಮ ವೀಡಿಯೋಸ್ಗಳನ್ನ ನೀವೇ ನಿಮ್ಮ ಫೋನಿಂದ ನೋಡಿಬಿಡಿ. ಒಂದು ಸಲ ಬೈ ಮಿಸ್ಟೇಕಾಗಿ ನೋಡಿಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ, 1 2 ಇಲ್ಲ 3 ಸಲ ನೋಡಿಬಿಟ್ರೆ ಏನೇ ಪ್ರಾಬ್ಲಮ್ ಆಗಲ್ಲ ನಿಮಗೆ. ಬಟ್ ನೀವು ಅದಕ್ಕಿಂತ ಜಾಸ್ತಿ ಸಲ ನಿಮ್ಮ ವಿಡಿಯೋನ ನಿಮ್ಮ ಫೋನಿಂದನೇ ಓಡಿಸ್ತಾ ಇದ್ದೀರಾ ಅಂದರೆ ಇದರಿಂದ ಏನಾಗುತ್ತೆ, ನಿಮ್ಮದು ವ್ಯೂಸ್ ಬರಲ್ಲ. ಓಕೆನಾ, ವ್ಯೂಸ್ ಬಂದುಬಿಟ್ಟು ಸ್ಟ್ರಕ್ ಆಗುತ್ತೆ ಅಲ್ಲಿಗೆ. ಓಕೆನಾ, ಗೊತ್ತಾಗುತ್ತೆ ಯೂಟ್ಯೂಬ್ಗೆ ನಿಮ್ಮ ವೀಡಿಯೋಸ್ ಏನಿದೆ ನೀವೇ ನೋಡ್ತಾ ಇದ್ದೀರಾ ಅಂತ. ಓಕೆನಾ, ಸೊ ನೀವೇ ನೋಡಿ ನೀವೇ ವ್ಯೂಸ್ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ಯೂಟ್ಯೂಬಿಗೆ ಗೊತ್ತಾಗುತ್ತೆ. ಸೊ ಈ ರೀಸನಿಂದನೂ ಕೂಡ ನಿಮ್ದು ಏನಾಗುತ್ತೆ, ಚಾನಲ್ ಫ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಫ್ರೀಸ್ ಅಂದರೆ ವ್ಯೂಸ್ ಬರಲ್ಲ.
ಓಕೆನಾ ಗೈಸ್. ಸೊ ಯಾವುದೇ ಕಾರಣಕ್ಕೂ ಬಂದುಬಿಟ್ಟು ನೀವೇನು ಮಾಡಬೇಡಿ, ನಿಮ್ಮ ಫೋನಿಂದ ನೀವೇ ನೋಡಬೇಡಿ. ಓಕೆನಾ, ಇದೊಂದು ರಿಕ್ವೆಸ್ಟು ನಿಮ್ಮ ಹತ್ರ ನಾನು ಮಾಡ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ನೋಡ್ಬೇಕನ್ಸುತ್ತೆ ನಿಮ್ಮ ವೀಡಿಯೋಸ್ನ ನೀವೇ. ಗ್ಯಾಲ್ರಿಯಲ್ಲಿ ನೋಡ್ಕೊಳ್ಳಿ, ನೀವು ಎಷ್ಟು ಸಲನೂ ಸೇವ್ ಆಗಿರುತ್ತಲ್ಲ ನಿಮ್ಮ ಗ್ಯಾಲ್ರಿಯಲ್ಲಿ, ಅಲ್ಲಿ ಹೋಗ್ಬಿಟ್ಟು ನೀವು ಎಷ್ಟು ಸಲ ಬೇಕಿದ್ರೂ ನೋಡ್ಕೊಳ್ಳಿ. ಇಲ್ಲ ನಾನು ಯೂಟ್ಯೂಬಲ್ಲೇ ನೋಡಬೇಕು ಅನ್ನೋರು ನಿಮ್ಮ ಅಪ್ಪ ಅಮ್ಮ ಫೋನ್ ಏನಾದರೂ ಇದ್ದರೆ ಅವ್ರದ್ದು ಇಸ್ಕೊಂಡು ಅವ್ರ ಫೋನ್ಗಳಲ್ಲಿ ನೋಡಿ, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ನೀವು ಅಪ್ಲೋಡ್ ಮಾಡಿರ್ತೀರಲ್ಲ ಅಕೌಂಟು ನಿಮ್ಮದು, ಏನು ಚಾನಲ್ ಇದೆ ನೀವು ಅಪ್ಲೋಡ್ ಮಾಡಿರ್ತೀರಲ್ಲ, ಬಟ್ ಆ ಫೋನಿಂದ ನೀವು ಯಾವತ್ತೂ ನಿಮ್ಮ ವೀಡಿಯೋಸ್ ನೀವೇ ನೋಡೋಕ್ಕೆ ಹೋಗಬೇಡಿ. ಓಕೆನಾ, ಈ ಮಿಸ್ಟೇಕ್ಸ್ ತುಂಬ ಜನ ಮಾಡ್ತೀರ. ಬಟ್ ಕೆಲವೊಬ್ರಿಗೆ ಗೊತ್ತಿರುತ್ತೆ ಅವ್ರ ವೀಡಿಯೋಸ್ ಅವರು ನೋಡಬೇಕಾ ನೋಡಬಾರ್ದಾ ಅಂತ. ಇನ್ನೂ ಕೆಲವೊಬ್ರಿಗೆ ಗೊತ್ತಿರಲ್ಲ. ಅವ್ರು ಅಂದ್ಕೊಂಡಿರ್ತಾರೆ ನಮ್ಮ ವೀಡಿಯೋಸ್ನ ನೋಡ್ಬೋದು, ನಮ್ಮದೇ ಅಲ್ವಾ, ನಾವೇ ಅಲ್ವಾ ಹಾಕಿರೋದು, ಸೊ ನಮ್ಮ ವೀಡಿಯೋ ನೋಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿರ್ತಾರೆ. ಸೊ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಕೆಲವೊಬ್ರಿಗೆ ಗೊತ್ತಿದ್ದು ವೀಡಿಯೋಸ್ನ ನೋಡ್ತಾರೆ, ಕೆಲವೊಬ್ರಿಗೆ ಗೊತ್ತಿಲ್ಲದೆ ವೀಡಿಯೋಸ್ನ ನೋಡ್ತಾರೆ. ಓಕೆನಾ, ಸೊ ಯಾವುದೇ ಕಾರಣಕ್ಕೂ ಬಂದುಬಿಟ್ಟು ಇದೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಫೋನಿಂದ ನೀವೇ ವೀಡಿಯೋಸ್ಗಳನ್ನ ನೋಡಬೇಡಿ. ನಿಮ್ಮದು ಜಾಸ್ತಿ ವ್ಯೂಸ್ ಬರಬೇಕಂದ್ರೆ, ಇಂಪ್ರೆಷನ್ಸ್ ಜಾಸ್ತಿ ಹೋಗಬೇಕಂದ್ರೆ, ಇಲ್ಲ ಶಾರ್ಟ್ ವಿಡಿಯೋಲ್ಲಿ ನಿಮ್ಮದು ಶಾರ್ಟ್ಸ್ ಬಂದುಬಿಟ್ಟು ಯೂಟ್ಯೂಬ್ ಕಳಿಸ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಬಂದುಬಿಟ್ಟು ನಿಮ್ಮ ವೀಡಿಯೋಸ್ಗಳನ್ನ ನೀವೇ ನೋಡೋಕ್ಕೆ ಹೋಗಬೇಡಿ. ಇದರಿಂದ ಕೂಡ ನಿಮ್ಮದು ಏನಾಗುತ್ತೆ, ವ್ಯೂಸ್ ಡೌನ್ ಪ್ರಾಬ್ಲಮ್ ಆಗುತ್ತೆ, ವ್ಯೂಸ್ ಬರಲ್ಲ. ಓಕೆನಾ ಗೈಸ್, ಎರಡನೇ ಮಿಸ್ಟೇಕ್ ಮಾಡ್ತಾ ಇರ್ತೀರಾ ನ್ಯೂ ಯೂಟ್ಯೂಬರ್ಸು, ಏನು ನಿಮ್ಮ ಫೋನಿಂದ ನೀವೇ ನೋಡೋದು. ಇದಾಯಿತು ಎರಡನೇ ಮಿಸ್ಟೇಕು. ಆ್ಯಂಡ್ ಮೂರನೇ ಮಿಸ್ಟೇಕ್ ನ್ಯೂ ಯೂಟ್ಯೂಬರ್ಸು, ನ್ಯೂ ಕಮರ್ಷಿಯಲ್ ಮಾಡ್ತೀರಾ. ಏನಂದರೆ ಒಂದು ಪ್ಲ್ಯಾನಿಂದ ಯೂಟ್ಯೂಬ್ಗೆ ಅವ್ರು ಬಂದಿರಲ್ಲ. ಓಕೆನಾ, ಯಾರ್ಯಾರನ್ನೋ ನೋಡಿ ಬಂದಿರ್ತಾರೆ, ಲೈಕ್ ಇನ್ಸ್ಪೈರ್ ಆಗಿ ಬಂದಿರ್ತಾರೆ. ಒಂದೇ ನಿಚ್ ಅಲ್ಲಿ ಅವ್ರು ನೋಡಿಬಿಟ್ಟು ವರ್ಕ್ ಮಾಡ್ತಾರಲ್ಲ, ಮಿಕ್ಸಪ್ ಕಾಂಟೆಂಟ್ನ ಹಾಕ್ತಾ ಇರ್ತೀರ. ಸೊ ಈ ಥರ ಮಿಕ್ಸಪ್ ಕಾಂಟೆಂಟ್ ನೀವೇನಾದರೂ ಹಾಕ್ತಾ ಇದ್ದರೆ ಮರ್ತು ಬಿಡಿ, ನಿಮ್ಮ ಚಾನಲಲ್ಲಿ ವ್ಯೂಸ್ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ನಿಮ್ಮ ಚಾನಲಲ್ಲಿ ವ್ಯೂಸ್ 100% ಬರಲ್ಲ. ನೀವು ಮಿಕ್ಸ್ ಕಂಟೆಂಟ್ ಏನಾದರೂ ಹಾಕ್ತಾ ಇದ್ದರೆ ನಿಮ್ಮ ಚಾನಲಲ್ಲಿ, ಲೈಕ್ ಕುಕ್ಕಿಂಗ್ ಆಗಲಿ, ಇನ್ನು ಟೆಕ್ ಆಗಲಿ, ಇನ್ನು ತುಂಬ AI ವೀಡಿಯೋಸು, ಕ್ಯಾಟ್ ವೀಡಿಯೋಸ್ ಆಗಲಿ, ಎಲ್ಲ ಶಾರ್ಟ್ ಮಿಕ್ಸಪ್ ಮಾಡಿ ಇಟ್ಟಿದ್ದೀರಾ ಅಂದರೆ ಯೂಟ್ಯೂಬ್ಗೆ ಗೊತ್ತಾಗಲ್ಲ ನಿಮ್ಮ ವಿಡಿಯೋ ಎಲ್ಲಿಗೆ ಕಳಿಸ್ಬೇಕು, ಯಾವ ಆಡಿಯನ್ಸ್ ಹತ್ರ ಕಳಿಸ್ಬೇಕು, ಯಾವ ಕರೆಕ್ಟ್ ಆಡಿಯನ್ಸ್ ನಿಮ್ದಂತ ಯೂಟ್ಯೂಬಿಗೆ ಗೊತ್ತಾಗಲ್ಲ. ಸೊ ಏನು ಮಾಡುತ್ತೆ ಯೂಟ್ಯೂಬ್, ಇಂಪ್ರೆಷನ್ಸ್ ಕಳಿಸಲ್ಲ. ಆ್ಯಂಡ್ ನಿಮ್ಮ ಶಾರ್ಟ್ಸ್ ಏನಾದರೂ ಇದ್ದರೆ ಇದು ಶಾರ್ಟ್ಸ್ ಫೀಡಲ್ಲಿ ಕಳಿಸಲ್ಲ. ಓಕೆನಾ, ಯಾವುದೇ ಕಾರಣಕ್ಕೂ ಮಿಕ್ಸ್ ಕಂಟೆಂಟ್ಗಳನ್ನ ಹಾಕಬೇಡಿ. ನಿಮ್ಮದು ಚಾನಲ್ ಬಂದುಬಿಟ್ಟು ಜಾಸ್ತಿ ದಿನ ಕೊಡಲ್ಲ. ಸ್ಟಾರ್ಟಿಂಗಲ್ಲಿ ಬೇಕಿದ್ರೆ ನಿಮ್ಮದು ವ್ಯೂಸ್ ಬರ್ಬೋದು, ಬಟ್ ಮುಂದಕ್ಕೆ ಹೋಗಿ ನಿಮ್ದು ಏನಾಗುತ್ತೆ, ಸ್ಟ್ರಕ್ ಆಗಿಬಿಡುತ್ತೆ ಚಾನಲ್ಲು. ಸಬ್ಸ್ಕ್ರೈಬರ್ಸ್ ಅಂತೂ ಸ್ವಲ್ಪ ಗೇನ್ ಆಗ್ತಾರೆ, ಆ ಸಬ್ಸ್ಕ್ರೈಬರ್ಸ್ ಹಂಗೆ ಇರ್ತಾರೆ. ಬಟ್ ಮಿಕ್ಸ್ ಕಾಂಟೆಂಟ್ ಹಾಕಿಬಿಟ್ರೆ, ಸೊ ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಒಂದು ವೀಡಿಯೋದಲ್ಲಿ, ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಸೊ ಮಿಕ್ಸ್ಡ್ ಕಂಟೆಂಟು ಯಾರೆಲ್ಲ ಹಾಕ್ತಾ ಇದ್ದೀರಾ ಇವತ್ತಿಗೆ ನಿಲ್ಲಿಸಿ, ಯಾವುದಾದ್ರೂ ಒಂದು ನೀಚ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀಚ್ನ ಸೆಲೆಕ್ಟ್ ಮಾಡಿಕೊಂಡು ಆ ನೀಚ್ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ, ಯಾರು ತುಂಬ ಸೀರಿಯಸ್ ಆಗಿದ್ದೀರಾ ಯೂಟ್ಯೂಬ್ ಬಗ್ಗೆ ತಗೊಂಡು ನಾನು ಅರ್ನಿಂಗ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀರಾ ಯೂಟ್ಯೂಬಲ್ಲಿ, ಸೊ ಅವ್ರು ಬಂದುಬಿಟ್ಟು ಮಿಕ್ಸ್ ಕಂಟೆಂಟ್ಗಳನ್ನ ಹಾಕಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದು ನೀಶ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ವೀಡಿಯೋ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಓಕೆನಾ, ನಿಮ್ಮ ಮೈಂಡಲ್ಲಿ ಯಾವುದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ, ಆ ನೀಶ್ನ ತಗೊಂಡು ಆ ನೀಶ್ ಮೇಲೆ ವರ್ಕ್ ಮಾಡಿ. ಓಕೆನಾ, ಮಿಕ್ಸ್ ಕಂಟೆಂಟ್ಗಳಂತ ಹಾಕಕ್ಕೆ ಹೋಗಬೇಡಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಏನೆಲ್ಲ ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇರ್ತೀರಾ ಯೂಟ್ಯೂಬರ್ಸ್ಗಳು ಅಂತ. ಈಗ ಯಾರೆಲ್ಲ ಸ್ಟಾರ್ಟ್ ಮಾಡಿರ್ತೀರ, ಸೊ ಇವುಗಳಾಯಿತು ನಮ್ಮ ಮಿಸ್ಟೇಕ್ಸ್ಗಳು. ಬಟ್ ಈ ಮಿಸ್ಟೇಕ್ಸ್ಗಳೆಲ್ಲ ಮಾಡಿ ಈಗ ಯಾವ ಥರ ನಾವು ಸರಿ ಮಾಡಬೇಕು, ನಮ್ಮ ಚಾನಲಲ್ಲಿ ವ್ಯೂಸ್ ಬರಬೇಕಂದ್ರೆ ನಾವು ಏನೆಲ್ಲ ಫಾಲೋ ಅಪ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಸೊ ಸ್ಕ್ರೀನ್ ರೆಕಾರ್ಡ್ ಏನಿದೆ ಅದರಲ್ಲಿ ತೋರಿಸ್ಕೊಡ್ತೀನಿ ನೀವು ಏನೆಲ್ಲ ಮಾಡಬೇಕಂತ. ಸೊ ಬನ್ನಿ ಗೈಸ್, ನಮ್ಮ ಸ್ಕ್ರೀನ್ ರೆಕಾರ್ಡಲ್ಲಿ ಹೋಗೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾವೇನು ಮಾಡೋಣ, ಈ YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡು ಆದಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಏನಿದೆ ನಿಮಗೆ ಬರುತ್ತೆ. ಬಂದಾದಮೇಲೆ ನೀವು ಏನು ಮಾಡಬೇಕು, ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ ಅನಾಲಿಟಿಕ್ಸು, ಸಿಂಪಲಿ ಅನಾಲಿಟಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅನಾಲಿಟಿಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಗೆ ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಟ್ರೆಂಡ್ಸ್ ಆಪ್ಷನು. ಸೊ ಸಿಂಪಲಿ ನೀವು ಏನು ಮಾಡಬೇಕು, ಟ್ರೆಂಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು. ಟ್ರೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಿಮಗೆ ಎಕ್ಸ್ಪ್ಲೋರ್ ಟಾಪಿಕ್ ಅಂತ ಇದೆ, ಇದೊಂದಾಯಿತು. ಅದಾದಮೇಲೆ ಇನ್ನು ಕೆಳಗೆ ಸ್ಕ್ರಾಲ್ ಮಾಡಿದರೆ ನೀವು ಕಂಟೆಂಟ್ ಗ್ಯಾಪ್ ಫಾರ್ ಶಾರ್ಟ್ಸ್ ಅಂತ ಇದೆ. ಸೊ ಫಸ್ಟು ನಾನು ಶಾರ್ಟ್ ಚಾನಲ್ಗೆ ಹೇಳ್ಬಿಡ್ತೀನಿ, ಕಂಟೆಂಟ್ ಗ್ಯಾಪ್ ಫಾರ್ ಶಾರ್ಟ್ಸ್ ಅಂತ. ಓಕೆನಾ, ಆ ಥರ ಕೊಟ್ಟಾದಮೇಲೆ ಇಲ್ಲಿ ನಿಮಗೆ ನೀವು ನೋಡ್ಬೋದು, ಇಲ್ಲಿ ಕೆಲವೊಂದು ಕೀವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನನಗೆ 3 ಬಂದುಬಿಟ್ಟು ಕೀವರ್ಡ್ಸ್ ಕೊಟ್ಟಿದ್ದಾರೆ. ಸೊ ಏನು ಕೀವರ್ಡ್ಸ್ ಕೊಟ್ಟಿದ್ದಾರೆ, ಈ ವಿಡಿಯೋದಲ್ಲಿ ವೀಡಿಯೋಸ್ಗಳನ್ನ ಮಾಡಿ
ಇದರಿಂದ ಏನಾಗುತ್ತೆ ನಿಮ್ಮದು ಚಾನಲಲ್ಲಿ ವ್ಯೂಸ್ ಬರುತ್ತೆ. ಆ್ಯಂಡ್ ಈ ಟಾಪಿಕಲ್ಲಿ ಯಾರು ಬಂದುಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ತಾಯಿಲ್ಲ. ಹಾಗಾಗಿ ಈ ಕಂಟೆಂಟ್ ಗ್ಯಾಪ್ ಫಾರ್ ಶಾರ್ಟ್ ಅಂತ ಇದೆ. ಓಕೆನಾ, ಕಂಟೆಂಟ್ ಗ್ಯಾಪ್ ಫಾರ್ ಶಾರ್ಟ್ಸ್ ಅಂದರೆ ಏನು, ಲೈಕ್ ಈ ವಿಡಿಯೋಸಲ್ಲಿ ಆಡಿಯನ್ಸ್ಗೆ ಈ ಟಾಪಿಕಲ್ಲಿ ವೀಡಿಯೋಸ್ ಆಡಿಯನ್ಸ್ಗೆ ನೀಡಿದೆ, ಸೊ ಈ ಟಾಪಿಕಲ್ಲಿ ವೀಡಿಯೋಸ್ಗಳನ್ನ ಮಾಡಿ ಅಂತ ಇಲ್ಲಿ ಶೋ ಆಗ್ತಿದೆ. YT ಸ್ಟುಡಿಯೋ ಏನು ನೀವು ಸುಮ್ಮನೆ ಅಂತ ಅಂದ್ಕೊಬೇಡಿ. YT ಸ್ಟುಡಿಯೋ ಬಂದುಬಿಟ್ಟು ನಮಗೆ ವ್ಯೂಸ್ ಬರಬೇಕಂದ್ರೆ YT ಸ್ಟುಡಿಯೋ ನಮಗೆ ಹೆಲ್ಪ್ ಮಾಡುತ್ತೆ ಅದರಲ್ಲಿ. ಓಕೆನಾ ಗೈಸ್, ಸೊ ಇಲ್ಲಿ ಕಂಟೆಂಟ್ ಗ್ಯಾಪ್ ಫಾರ್ ಶಾರ್ಟ್ ಅಂತ ಇದೆ. ಆಮೇಲೆ ಕೆಳಗಡೆ ವಿವೋ ವಿಡಿಯೋ, ಇದು ನನ್ನ ಶಾರ್ಟ್ಗೆ ಇಲ್ಲಿ ಕೀವರ್ಡ್ಸ್ನ ಕೊಟ್ಟಿರೋದು. ನಿಮ್ಮದು ಕ್ಯಾಟಗರಿ ಏನಿರುತ್ತೆ ನಿಮ್ಮ ಕ್ಯಾಟಗರಿ ಅಕಾರ್ಡಿಂಗ್ ಬೇರೆದಿರುತ್ತೆ. ಸೊ ನೀವು ನೋಡ್ಕೋಬೋದು. ನನಗೆ ಇಲ್ಲಿ 3 ಟಾಪಿಕ್ಸ್ಗಳನ್ನ ಕೊಟ್ಟಿದ್ದಾರೆ. ನಿಮಗೆ 3ಗಿಂತ ಜಾಸ್ತಿ 5 ಟಾಪಿಕ್ಸ್ಗಳನ್ನೂ ಕೊಟ್ಟಿರ್ಬೋದು, ನೀವು ಚೆಕ್ನ ಮಾಡ್ಕೋಬೋದು. ಓಕೆನಾ, ಇದ್ರ ಮೇಲೆ ನೀವು ಇದನ್ನು ಫಾಲೋ ಅಪ್ ಮಾಡಿ ವೀಡಿಯೋಸ್ಗಳನ್ನ ಮಾಡಿದರೆ ನಿಮ್ಮದು 100% ವೀಡಿಯೋಸ್ ಬಂದುಬಿಟ್ಟು ವ್ಯೂಸ್ ಬರುತ್ತೆ. ನಿಮ್ಮ ವೀಡಿಯೋಸ್ಗಳಿಗೆ ಫ್ರೀಸ್ ಆಗಲ್ಲ. ಓಕೆನಾ, ನೀವು ಇದನ್ನು ಫಾಲೋ ಅಪ್ ಮಾಡಿ. ನಿಮಗೆ ಮನಸ್ಸಿಗೆ ಇಷ್ಟ ಬಂದಿದ್ದ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಈಗ ನಮಗೆ ಆಡಿಯನ್ ಡಿಮ್ಯಾಂಡಲ್ಲಿ ತಾನೇ ಗೈಸ್ ವೀಡಿಯೋ ಮಾಡಬೇಕು. ಈಗ ಆಡಿಯನ್ ಡಿಮ್ಯಾಂಡಲ್ಲಿ ನಾವು ವೀಡಿಯೋ ಮಾಡಿದರೆ ಆಗ ತಾನೇ ಹೋಗಿ ನಮ್ಮ ಚಾನಲ್ಗೆ ವ್ಯೂಸ್ ಬರೋದು. ಇಲ್ಲ ನಿಮ್ಮ ಮನಸ್ಸಿಗೆ ನೀವು ಇಷ್ಟ ಬಂದಂಗೆ ನೀವು ಮಾಡಿದರೆ ಎಲ್ಲಿಂದ ವ್ಯೂಸ್ ಬರುತ್ತೆ? ಆಡಿಯನ್ಸ್ ನೋಡ್ತಾರ? ನಿಮಗೆ ಇಷ್ಟ ಆಗಿದ್ದ ವೀಡಿಯೋ ನೀವೇನಾದರೂ ಮಾಡಿದರೆ ನೋಡಲ್ಲ. ಅವ್ರಿಗೆ ಏನು ಇಷ್ಟ ಆಗಿರುತ್ತೆ, ಅವ್ರಿಗೆ ಏನು ನೀಡಿರುತ್ತೆ, ನೀವು ಆ ಥರ ಟೈಪ್ ವೀಡಿಯೋ ಮಾಡಿದರೆ ಮಾತ್ರ ನಿಮ್ಗೆ ಇಲ್ಲಿ ಬಂದುಬಿಟ್ಟು ಏನಾಗೋದು ವ್ಯೂಸ್ ಬರೋದು. ಇಲ್ಲಿ ಯೂಟ್ಯೂಬಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಓಕೆನಾ, 2025 ತುಂಬ ಕಾಂಪಿಟೇಷನ್ ಇದೆ. ಬಟ್ ನೀವು ಏನು ಮಾಡಬೇಕು, ಯುನೀಕ್ ಮಾಡಬೇಕು, ಆಡಿಯನ್ಸ್ ಡಿಮ್ಯಾಂಡಲ್ಲಿ ವೀಡಿಯೋಸ್ಗಳನ್ನ ಮಾಡಬೇಕು. ಇದಾಯಿತು ಶಾರ್ಟ್ ಚಾನಲ್ಗಳಿಗೆ. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಎಕ್ಸ್ಪ್ಲೋರ್ ಟಾಪಿಕ್ ಅಂತ ಇದೆ. ಸೊ ಇದು ಲಾಂಗ್ ವೀಡಿಯೋಸ್ಗಳಿಗೆ ಟಾಪ್ ಸರ್ಚಸ್ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಓಕೆನಾ, ಸೊ ಇವ್ರು ಏನಕ್ಕೆ ಕೊಟ್ಟಿದ್ದಾರೆ, ಈ ಟಾಪಿಕ್ಸ್ಗಳಲ್ಲಿ ವೀಡಿಯೋಸ್ಗಳನ್ನ ಮಾಡಿ ಆಗ ನಿಮ್ಮ ಚಾನಲಲ್ಲಿ ವ್ಯೂಸ್ ಬರುತ್ತೆ ಜಾಸ್ತಿ. ಈ ವಿಡಿಯೋಸಲ್ಲಿ ಜಾಸ್ತಿ ಈ ಟಾಪಿಕಲ್ಲಿ ವೀಡಿಯೋಸ್ಗಳಿಲ್ಲ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಓಕೆನಾ, ಇಲ್ಲಿ ನನಗೆ 3 ಟಾಪಿಕ್ನ ಕೊಟ್ಟಿದ್ದಾರೆ. ಹೌ ಟು ಇನ್ಕ್ರೀಸ್ 4000 ವಾಚ್ ಟೈಮ್ ಅವರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಆಲ್ರೆಡಿ ಈ ಟಾಪಿಕಲ್ಲಿ ವೀಡಿಯೋಸ್ನ ಮಾಡಿದ್ದೀನಿ. ಸೊ ಮತ್ತೆ ನಾನು ಈ ಟಾಪಿಕಲ್ಲಿ ವೀಡಿಯೋಸ್ ಮಾಡಬೇಕು. ಓಕೆನಾ, ಅದಾದಮೇಲೆ ಯೂಟ್ಯೂಬ್ ಮಾನಿಟೈಸೇಷನ್ ಕನ್ನಡ. ಓಕೆನಾ, ಸೊ ಹೌ ಟು ಅರ್ನ್ ಮನಿ ಫ್ರಮ್ ಯೂಟ್ಯೂಬ್. ಓಕೆನಾ, ಸೊ ಇದು ಕೂಡ ಆಡಿಯನ್ಸ್ ಸರ್ಚ್ ಮಾಡಿರೋದು. ಸೊ ಈ ಕೀವರ್ಡ್ನ ಯೂಸ್ ಮಾಡ್ಕೊಂಡು ನಾನು ಏನಾದರೂ ಮಾಡಿದರೆ ನಂದು 100% ಚಾನಲಲ್ಲಿ ಏನಾಗುತ್ತೆ ವ್ಯೂಸು ಬರುತ್ತೆ. ಓಕೆನಾ, ಸೊ ಸೇಮ್ ನೀವೇನು ಏನು ಮಾಡಬೇಕು, ಈ ಟಾಪ್ ಸರ್ಚಸ್ ಲಾಂಗ್ ವಿಡಿಯೋ ಮಾಡೋದಾದರೆ ಟಾಪ್ ಸರ್ಚಲ್ಲಿ ಏನು ಕೀವರ್ಡ್ ಇದೆ, ಏನು ಟೈಟಲ್ ಇದೆ, ಆ ಟೈಟಲ್ನ ಬಳಸ್ಕೊಂಡು ಅದರ ಟಾಪಿಕ್ ಮೇಲೆ ವೀಡಿಯೋಸ್ಗಳನ್ನ ಮಾಡಿ. ಶಾರ್ಟ್ ವೀಡಿಯೋಸ್ ಆದರೆ ಇಲ್ಲಿ ಏನು ಟೈಟಲ್ಸ್ಗಳು ಕೊಟ್ಟಿದ್ದಾರೆ, ಕಂಟೆಂಟ್ ಗ್ಯಾಪ್ ಫಾರ್ ಶಾರ್ಟ್ ಅಂತ ಇದೆಯಲ್ಲ, ಸೊ ಈ ಟೈಟಲ್ಸ್ಗಳನ್ನ ಬಳಸ್ಕೊಂಡು ವೀಡಿಯೋ ಮಾಡಿ. ನಿಮಗೆ ಯಾಕೆ 100% ವ್ಯೂಸ್ ಬರಲ್ಲ ಅಂತ ನಾನು ನೋಡ್ತೀನಿ. ಓಕೆನಾ, ಆಮೇಲೆ ಈ ಟಾಪಿಕ್ಸಲ್ಲಿ ವೀಡಿಯೋಸ್ ಮಾಡಿ 15 ಡೇಸ್ ಇಲ್ಲ 20 ಡೇಸ್ ಫಾಲೋ ಅಪ್ ಮಾಡಿ. ಆಮೇಲೆ ನಿಮಗೆ ವ್ಯೂಸ್ ಬರಲಿಲ್ಲ ಅಂದರೆ ಬಂದುಬಿಟ್ಟು ನನಗೆ ಕಮೆಂಟ್ ಮಾಡಿ, ಆಮೇಲೆ ನಾನು ಕೇಳ್ತೀನಿ. ಓಕೆನಾ ಗೈಸ್, ಅದಾಯಿತಾ. ಸೊ ನೀವು ಇಲ್ಲಿ ಸೇವ್ಡ್ ನೋಡ್ಬೋದು. ಇಲ್ಲಿ ಹಾರ್ಟ್ ಅಂತ ಇದೆಯಲ್ಲ, ಇಲ್ಲಿ ಸೇವ್ಡ್ ಕೂಡ ಇರುತ್ತೆ. ನೀವು ಸೇವ್ ಮಾಡ್ಕೋಬೋದು. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಸೇವ್ ಆಗುತ್ತೆ. ನೋಡಿ, ಈಗ ನಾನು ಸೇವ್ ಮಾಡಿದ್ದು 3ರಲ್ಲಿ ಹೋಗಿದೆ. ಸೊ ಇದನ್ನು ಸೇವ್ ಮಾಡ್ಕೋಬೋದು, ಇದನ್ನು ಸೇವ್ ಮಾಡ್ಕೋಬೋದು. ಸೇವ್ಸ್ ಎಲ್ಲ ಬಂದುಬಿಟ್ಟು ಇಲ್ಲಿರುತ್ತೆ. ಮತ್ತು ಮಿಸ್ ಆಗಲ್ಲ ನಿಮ್ಮದು ಟಾಪಿಕ್ಸು. ಡೈಲಿ ಬಂದುಬಿಟ್ಟು ಇದೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಇವೆಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಆಗ ಬಂದುಬಿಟ್ಟು ಮಿಸ್ ಆಗಲ್ಲ. ಇಲ್ಲಿ ಹಾರ್ಟ್ ಏನಿದೆ ಇದರಲ್ಲಿ ಬಂದುಬಿಟ್ಟು ನಿಮ್ಮ ಕೀಬೋರ್ಡ್ ಬಂದುಬಿಟ್ಟು ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ನೀವು ಏನೇನು ಸೇವ್ ಮಾಡಿದ್ರಿ ಅದೆಲ್ಲ ಬಂದುಬಿಟ್ಟು ಇಲ್ಲಿ ಇದೆ. ಓಕೆನಾ ಗೈಸ್, ಸೊ ಗೊತ್ತಾಯ್ತಲ್ಲ ಹೆಂಗೆ ಅಂತ. ಸೊ ಈ ಥರ ಮಾಡ್ಬೋದು. ಇನ್ನೊಂದು ಬಂದುಬಿಟ್ಟು ನಾನು ನಿಮಗೆ ಹೇಳಿಬಿಡ್ತೀನಿ ಏನಂದರೆ, ಸೊ ನೀವು ಡೈಲಿ ವೀಡಿಯೋಸ್ಗಳನ್ನ ಫಾಲೋ ಅಪ್ ಮಾಡಿ ಆಗ ನಿಮ್ಮದು ವ್ಯೂಸ್ ಬರುತ್ತೆ. ಒಂದೇ ನೀಶಲ್ಲಿ ವರ್ಕ್ ಮಾಡಿ, ಕ್ಯಾಟಗರೀಸ್ಗಳನ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಯಾವುದೇ ಕಾರಣಕ್ಕೂ ಕ್ಯಾಟಗರೀಸ್ನ ಚೇಂಜ್ ಮಾಡಬೇಡಿ. ಇನ್ನೊಂದು ಏನು, ನಿಮ್ಮ ವೀಡಿಯೋಸು ನೀವೇ ನಿಮ್ಮ ಫೋನಿಂದ ನೋಡಬೇಡಿ. ಶಾರ್ಟ್ ವೀಡಿಯೋಸ್ ಯಾರೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅವ್ರು ಬಂದುಬಿಟ್ಟು ಎಂಗೇಜ್ಮೆಂಟ್ ಮೇಲೆ ಫೋಕಸ್ನ ಮಾಡಿ. ಎಂಗೇಜ್ಮೆಂಟ್ ಅಂದರೆ ಲೈಕ್ಸ್ ಆಯಿತು, ಕಮೆಂಟ್ಸ್ ಆಯಿತು, ಶೇರ್ಸ್ ಆಯಿತು, ಇದ್ರ ಮೇಲೆ ಫೋಕಸ್ ಮಾಡಿ. ಇದು ಎಂಗೇಜ್ಮೆಂಟ್ ನೀವು ಏನಾದರೂ ತಗೊಬಂದುಬಿಟ್ರೆ ಲೈಕ್ಸ್ ಆಗಲಿ, ಕಮೆಂಟ್ಸ್ ಆಗಲಿ, ಶೇರ್ಸ್ ಆಗಲಿ, ಇದನ್ನು ನೀವು ನಿಮ್ಮ ಶಾರ್ಟ್ ಚಾನಲಲ್ಲಿ ತಗೊಬಂದುಬಿಟ್ರೆ ನಿಮ್ಮದು 100% ಏನಾಗುತ್ತೆ ವ್ಯೂಸು ಡೌನ್ ಪ್ರಾಬ್ಲಮ್ ಆಗಲ್ಲ, ವ್ಯೂಸು ನಿಮ್ಮದು ಜಾಸ್ತಿನೇ ಬರುತ್ತೆ. ಅದಾದಮೇಲೆ ಇದ್ರ ಜೊತೆಗೆ ಇನ್ನೊಂದು ಏನು, ಶಾರ್ಟ್ ಚಾನಲ್ಸ್ಗಳು ಯಾರೆಲ್ಲ ಇರ್ತೀರಾ ಅವ್ರಿಗೆ ನಾನು ಹೇಳ್ತಾ ಇರೋದು. ಸೊ ಅವ್ರದ್ದು ಶಾರ್ಟ್ ಚಾನಲಲ್ಲಿ ನಾನು ಎಕ್ಸಾಂಪಲ್ಗೆ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಇದರ ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ಎಷ್ಟು ಜನ ಸ್ವೈಪ್ ಅಪ್ ಮಾಡಿದ್ದಾರೆ ಇಲ್ಲಿ ರೀಚ್ ಮೇಲೆ ಕ್ಲಿಕ್ ಮಾಡೋಣ.
ರೀಚಲ್ಲಿ ಓಕೆನಾ. ಸೊ ಇದು ಬಂದುಬಿಟ್ಟು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಹೌ ಮೆನಿ ಚೂಸ್ ಟು ವೀವ್ ಅಂತ ಇದೆಯಲ್ಲ, ಇಲ್ಲಿ ಬಂದುಬಿಟ್ಟು ನಿಮ್ಮದು ಏನು ಮಾಡಬೇಕು, ಇಲ್ಲಿ ವೀವ್ಡ್ 80% ನೀವು ತೊಗೊಬರ್ಬೇಕು ಓಕೆನಾ. 80% ಇಲ್ಲಿ ಸ್ವೈಪ್ ಡಬ್ಬೆ ಇದೆಯಲ್ಲ ಅದು 20% ತೊಗೊಬರ್ಬೇಕು. ಇದನ್ನು ನೀವೇನಾದರೂ ಈ ಎಂಗೇಜ್ಮೆಂಟ್ ಏನಾದರೂ ತೊಗೊಬಂದುಬಿಟ್ರೆ ನಿಮ್ಮದು ವಿಡಿಯೋ 100% ಏನಾಗುತ್ತೆ, ವ್ಯೂಸ್ ಬರುತ್ತೆ, ವೈರಲ್ಲು ಕೂಡ ಆಗುತ್ತೆ. ಇದೊಂದು ಗ್ಯಾಪ್ನದಲ್ಲಿ ಇಟ್ಕೊಳ್ಳಿ. ಒಂದು ಹೌ ಮೆನಿ ವೀವ್ ಅಂತ ಇದೆಯಲ್ಲ, ಹೌ ಮೆನಿ ಚೂಸ್ ಟು ವೀವಲ್ಲಿ 80% ವೀವ್ಡು, 20% ಸ್ವೈಪ್ಡ್ ಅವೇ ಇರಬೇಕು ಓಕೆನಾ ಗೈಸ್. ಅದಾದಮೇಲೆ ಎಂಗೇಜ್ಮೆಂಟು, ಲೈಕ್ ಮತ್ತು ಕಮೆಂಟು, ಶೇರ್ಸು, ಇದು ನಿಮ್ಮ ಶಾರ್ಟ್ ಚಾನಲಲ್ಲಿ ತಂದರೆ 100% ವೈರಲ್ ಆಗಿಬಿಡುತ್ತೆ ಓಕೆನಾ ಗೈಸ್. ಗೊತ್ತಾಯ್ತಲ್ಲ, ಅರ್ಥ ಆಯ್ತಲ್ಲ ನಿಮಗೆ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ ಓಡ್ತಾ ಇದ್ರೆ ನನಗೆ ನೀವು ಕಮೆಂಟಲ್ಲಿ ಕೇಳ್ಬೋದು, ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.